ಕಮಾಸ್ಪಲ್ಲಿ ರಾಜಣ್ಣರವರಿಗೆ ಹಾರ್ದಿಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸ್ವಾಮೀಜಿ ಅವರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಪ್ರೀತಿಯ, ನಾನು ಯಾವತ್ತಿಂದನೂ ಅವರೆಷ್ಟೇ ದೊಡ್ಡ ಮಟ್ಟದಲ್ಲಿ ಕೂಡ ನನ್ನ ಅಕ್ಕ ಅಕ್ಕ ಅಂತಾನೆ ಕರೆಯೋದು ಎಲ್ಲಿ ಸಿಕ್ಕರು. ನನ್ನ ಪ್ರೀತಿಯ ಭವನಕ್ಕವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಆಲಂಗೂರ ಸೀನಣ್ಣ ಸಹೋದರಾಗಿರ್ತಕ್ಕಂಥ ನಮ್ಮ ಸದಾ ಹಸನ್ಮುಖಿ ನಗು 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 ಯಾರು ಸಿಕ್ಕು ನಗ್ತಾರದೆ. ಸೊ ನಮ್ಮ ಸದಾ ಹಸನ್ಮುಖಿ ನಮ್ಮ ಶಿವಣ್ಣವರೇ, ಹಾಗೂ DC ಬ್ಯಾಂಕ್ ನಿರ್ದೇಶಕ ಆಗಿರ್ತಕ್ಕಂಥ ನಮ್ಮ ಪ್ರೊಫೆಸರ್ ಅವರೇ, ಹಾಗೂ ನಮ್ಮ ಡಾಕ್ಟರ್ ವೆಂಕಟೇಶ್ ಅವರೇ, ಈಗ ತಾನೇ ನಮ್ಮ ಮುಳಬಾಗಿಲು ಸ್ವಾಮೀಜಿ ನಮಗೆ ವೇದಿಕೆ ಹಂಚಿಕೊಂಡಿದ್ದಾರೆ. ನಮ್ಮ ರಾಜು ಅವರೇ, ಹಾಗೂ ನಮ್ಮ ಪ್ರಭಾಕರ್ ಸರ್ ಅವರೇ, ಹಾಗೂ ನಮ್ಮ ಲಕ್ಷ್ಮಣವರೇ, ವರದಪ್ಪಣ್ಣವರೇ, ಹಾಗೂ ನಮ್ಮ ಸ್ವಾಮಿಯವರೇ, ಅಪ್ಸರಣ್ಣವರೇ, ಹಾಗೂ ವಿಶೇಷವಾಗಿ ಹಿಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಮಹನೀಯರು ಕೂಡ ಅನ್ಸುತ್ತಾ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಾಧ್ಯಮ ಮಿತ್ರರು, ಹಾಗೂ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಎಲ್ಲ ನನ್ನ ಆನಂದ ಮುನವರು, ಅಪ್ಸರ್ ಮುನವರು. ಸೊ ಈ ಕಾರ್ಯಕ್ರಮದ ಏನು ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಬಾಲಕೃಷ್ಣ ಅವರು, ಹಾಗೂ ಹರೀಶ್ ಅವರು, ಪ್ರಕಾಶ್ ಅವರು, ಸಂತೋಷ್ ಅವರು, ಎಲ್ಲ ನನ್ನ ಯುವಕ ಮಿತ್ರರು ಕೂಡ ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಿರಿ. ನೆನ್ನೆ ನಾನು ಉಡುಪಿಗೆ ಹೋಗಿದ್ದೆ. ರಾತ್ರಿ ನೆನ್ನೆ 5 ಗಂಟೆಗೆ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಇವತ್ತು ಎಲ್ಲರೂ ಬೆಳಗಾವಿಗೆ ಶಾಸಕರೆಲ್ಲ ಹೊರಟಾಗಿದ್ದು, ಒಬ್ಬನು ಹೋಗಿಲ್ಲ. ನನಗೆ ತುಂಬಾ ಇಂಪಾರ್ಟೆಂಟ್ ಇತ್ತು ಪ್ರೋಗ್ರಾಮ್. ನನಗೆ ಬೇರೆ 1 ತಿಂಗಳಿಂದ ಆರೋಗ್ಯ ಸರಿ ಇಲ್ಲ, ಜರ್ನಿ ಮಾಡಬಾರ್ದಾಗಿತ್ತು. ಸೊ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಏನ್ ಮಾಡ್ಬೇಕು ದಿಕ್ಕೋಚಿಲ್ಲ. ಬೈ ರೋಡೇ ರಾತ್ರಿ ಬಂದ್ಬಿಟ್ಟೆ. ಆಕ್ಚುಲಿ ಬೆಳಗ್ಗೆ 5:15ಗೆ ಬೆಂಗಳೂರು ಬಂದು ನಿದ್ದೆ ಮಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಸ್ನಾನ ಮಾಡ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದೆ. ಯಾಕಂದ್ರೆ ಈ ಕಾರ್ಯಕ್ರಮ ಮಿಸ್ ಮಾಡ್ಕೊಂಡ್ರೆ ನನ್ನ ಸೆಷನ್ ಮಿಸ್ ಮಾಡ್ಕೊಂಡು ಅಷ್ಟು ಇದಾಗ್ತದೆ ಅಂತ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಬರಲೇಬೇಕಿತ್ತು. ನಾನು 9ನೇ ತಾರೀಕು ಕಾರ್ಯಕ್ರಮಕ್ಕೆ ಬರೋಕ್ಕಾಗಲ್ಲ. 7ನೇ ತಾರೀಕು ಬಂದು ಉದ್ಘಾಟನೆ ಮಾಡ್ಕೊಂಡು ಹೋಗ್ತೀನಿ. ಈ ಸಂದರ್ಭವನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ. ನಾನು ಮುಳಬಾಗಿಲು ತಾಲೂಕು ಬಂದಾಗಿಂದ ಕೂಡ ಈ ಸಂದರ್ಭನ ಮಿಸ್ ಮಾಡ್ಕೊಂಡಿಲ್ಲ. ಎಲ್ಲೇ ಇದ್ರೂ ಕೂಡ ಈ ಕಾರ್ಯಕ್ರಮ ನಾನು ಭಾಗಿಯಾಗಿದ್ದೀನಿ. ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ಇವತ್ತು ನಾನು ಶಾಸಕನಾಗಿದ್ದೀನಿ. ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಾನು ಶಾಸಕನಾಗಿದ್ದೀನಿ. ಅವರ ಫೋಟೋ ಇಲ್ಲದೆ ನಾನು ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಅವ್ರ ಫೋಟೋ ಇಲ್ಲದೆ ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಅವ್ರ ಹೆಸರಿಲ್ಲದೆ ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಬಹುಶಃ ನಾನು ಪ್ರತಿ ಕ್ಷಣ ಕೂಡ ನಾನು ಒದ್ದಾಡೋದು ಅವರ ಹೆಸರಿಗೆ ಪರಿಸ್ಥಿತಿ ಬರಬಾರ್ದು, ಅವರ ಹೆಸರು ಕಳಂಕ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಟೇಬಲ್ ಒಂದು ತಟ್ಟಿಲ್ಲ ಅಷ್ಟೇ, ಮುರಿದಿಲ್ಲಷ್ಟೇ. ಅದು ವಿಧಾನಸೌಧದಲ್ಲಿ ಟೇಬಲ್ ಒಂದು ಮುರಿದ್ರೆ ಎತ್ತಕೊಂಡು ಹೋಗ್ಬಿಡ್ತಾರೆ ಅಂತ ಭಯ. ಸೊ ಅದರಿಂದ ಅವರ ಹಾದಿಯಲ್ಲಿ ರೈತರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಬಡವರ ಪರವಾಗಿ ಒಂದು 22-23ನೇ ತಾರೀಕು ಒಂದು ಐತಿಹಾಸಿಕ ದಿನ ಮುಳಬಾಗಿಲು ಅಂತ ಹೇಳ್ಬೋದು. ರೈತರಿಗೆ ಏನು ಸಾಗುವಳಿ ಚೀಟ್ಸ್ ವಿತರಣೆ ಕಾರ್ಯಕ್ರಮದಲ್ಲಿ ನಾನು ಒಪ್ಲಿಲ್ಲ. ಬರೀ ಸಾಗುವಳಿ ಕೊಡ್ತಕ್ಕಂಥ ಕಾರ್ಯಕ್ರಮ ಒಪ್ಲಿಲ್ಲ. ಈಗ ಸಾಗುವಳಿ ಸೆಲೆಕ್ಷನ್ ಮಾಡಿ ನಾನೇ ವಿಸಿಟ್ ಮಾಡಿ, ನನ್ನ ತಂಡ ನಾನು ವಿಸಿಟ್ ಮಾಡಿ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಸಾಗುವಳಿ, ಮುಟೇಶನ್ನು, ಪಾಣಿ ಎಲ್ಲ ಟೋಟಲಿ ಎಲ್ಲ ಒಂದು ಅವ್ರು ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕು ಆಫೀಸ್ಗೆ ತಿರುಗಿ ನೋಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನು ಆಲಂಗೂರ ನಮ್ಮ ಅವ್ರು ಮಾಡಿರ್ತಕ್ಕಂಥ ಮಹಾನುಭಾವ ಮಾಡಿರ್ತಕ್ಕಂಥ ಕಾರ್ಯವನ್ನ ಮತ್ತೆ ಕಾರ್ಯರೂಪಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು 23ನೇ ತಾರೀಕು ವಿತ್ ಮುಟೇಶನ್ ವಿತ್ ಪಾಣಿ ಮುಖಾಂತರ ರೈತರು ಸಲ್ಲುವಂತ ಕಾರ್ಯಕ್ರಮ ಏನ್ ಹಾಕೊಂಡಿದ್ದೀನಿ. ಬಹುಶಃ ಇದು ಇತಿಹಾಸ ಮತ್ತೆ ಮರುಕಳಿಸುವ ಅನ್ನೋ ಕಾರ್ಯಕ್ರಮ ಅನ್ನುತ್ತೆ. ಯಾಕಂದ್ರೆ ಇಂತಹ ಶುಭ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಶಿಷ್ಯಂದ್ರನ್ನ ಹುಟ್ಟಾಕಿರ್ತಕ್ಕಂಥ ಗುಂಪು ಯಾವ್ದಾದ್ರು ಇರುತ್ತೆ, ಅದು ಆಲಂಗೂರು ಗುಂಪು. ಸಾಕಷ್ಟು ಜನ ಶಿಷ್ಯಂದ್ರ ಗುಂಪು ಹುಟ್ಟಾಕಿದ್ದಾರೆ. ಬಟ್ ಆದ್ರೆ ಕೆಲವು ನಾನೊಂದು ಮಾತು ಹೇಳ್ತೀನಿ, ವ್ಯಕ್ತಿ ಇದ್ದಾಗ ಒಂದ್ ಮಾತು, ವ್ಯಕ್ತಿ ಇಲ್ದಾಗ ಒಂದ್ ಮಾತು ಮಾತಾಡ್ತಕ್ಕಂಥ ಮಾತಲ್ಲ. ವ್ಯಕ್ತಿತ್ವ ಅಲ್ವಾ. ನಾವು ಹೋದ್ರೂ ಸಹ ನಾವು ಹುಟ್ಟು ಗ್ಯಾರಂಟಿ ನಾವು ಹುಟ್ಟಿದೀವಿ, ಸಾಯೋದಂತೂ ಗ್ಯಾರಂಟಿ. ಹುಟ್ಟು ಸಾವು ಮತ್ತು ವ್ಯಕ್ತಿತ್ವ ಇರ್ತವೆ. ಆ ವ್ಯಕ್ತಿತ್ವ ಅವ್ರು ಇರ್ಲಿ ಅವ್ರು ಇಲ್ದೇ ಇರ್ಲಿ, ಆ ವ್ಯಕ್ತಿತ್ವ ಅವ್ರಿಗೆ ತೋರಿಸ್ಬೇಕಾಗುತ್ತೆ. ಆದ್ರೆ ಕೆಲವರು ಅವ್ರ ವ್ಯಕ್ತಿತ್ವಗಳು ಹೇಗ್ ತೋರಿಸ್ತಾವ್ರೆ ಅಂತಂದ್ರೆ, ಇದ್ದಾಗ ಒಂದ್ ಮಾತು, ಇಲ್ದಾಗ ಒಂದ್ ಮಾತು, ಅವ್ರು ಇರುವಾಗ ಒಂದ್ ಮಾತು, ಇಲ್ದಾಗ ಒಂದ್ ಮಾತು. 110% ಇರ್ತಕ್ಕಂಥ ಎಲ್ಲಾ ಮಹನೀಯರು ಸತ್ತೋಗ್ತೀವಿ, ನಾನು ಕೂಡ ಸೇರ್ಕೊಂಡು. ಬಟ್ ಆದ್ರೆ ನಾವ್ ಹೋಗ್ಲಿ ನಮ್ಮ ಶಿವಣ್ಣನ್ ಮಾತಾಡ್ತಾ ಇದ್ರು, ನಿಮ್ ಸಚಿನಾಗ ನಮ್ಮ ಗುరించి ಮಾತಾಡಲ್ಲ ಅಂತ. ಅಂದ್ರೆ ನಾವು ಹೋದ್ಮೇಲೆ ಕೂಡ ನಮ್ಮ ವ್ಯಕ್ತಿತ್ವಗಳನ್ನ ಬೇರೆಯವ್ರು ಮಾತಾಡ್ತಕ್ಕಂಥ ಧರ್ಮವನ್ನ ಯಾರು ಬಿಟ್ಟೋಗ್ತಾರೆ, ವ್ಯಕ್ತಿತ್ವವನ್ನು ಯಾರು ಬಿಟ್ಟೋಗ್ತಾರೆ, ಅವನು ವ್ಯಕ್ತಿ ಅಂತ ಕರಿತೀವಿ, ವ್ಯಕ್ತಿ ಅಂತ ನಾವು ಕರಿತೀವಿ. ತ್ರೇತಾಯುಗದಲ್ಲಿ ಶ್ರೀರಾಮ ಒಂದು ಮಾತು ಹೇಳಿದ್ರು, ಏನಂತಂದ್ರೆ
ಯಾರೋ ಮಾತು ಕೇಳಿ ತನ್ನ ಹೆಂಡತಿನ ಸೀತಾದೇವಿನ ಏನು ಅಡುಗೆ ಹಾಕಿದಂತೆ, ಅದು ಸಾರಿ ಏನು ಕಾಡಗ ಹಾಕಿದಂತೆ. ಆ ಸಂದರ್ಭದಲ್ಲಿ ಕಾಡಗ ಸಂದರ್ಭದಲ್ಲಿ ಅವ್ನಿಗೆ ಹರಿವಾಗಿದೆ ಅಂತೆ, ನಾನು ಹೇಳಿದವ್ರ ಮಾತು ಕೇಳಿದೆ ಅಂತ. ಆ ಸಂದರ್ಭ ಹರಿವಾದಾಗ ಆ ಸೀತಾದೇವಿ ಹುಡ್ಕೊಂಡು ಹೋಗ್ತಾನೆ, ತಾಯಿ ಸಿಗುದಿಲ್ಲ. ಆ ಸಂದರ್ಭದಲ್ಲಿ ಆ ಸುಸ್ತಾಗಿ ಮರಕಡೆ ಕೂತ್ಕೊಂಡಾಗ ಒಂದ್ ನವಿಲು ಅಡ್ಡ ಬಂತಂತೆ. ಏನಂತಂದ್ರೆ ಆ ತಾಯಿನ ನಾನು ನೋಡಿ ಕರ್ಕೊಂಡು ಹೋಗ್ತೀನಿ ಅಂತ. ಆ ತಾಯಿನ ನಾನು ನೋಡಿ ಕರ್ಕೊಂಡು ಹೋಗ್ತೀನಿ. ಆ ಶ್ರೀರಾಮನ್ ನೋಡಿ ಎಕ್ಸೈಟ್ಮೆಂಟ್ ಅಲ್ಲಿ ಆ ನವಿಲಿ ಓಡಿ ಹೋಗ್ತಿದ್ರೆ ಆ ಮುಟ್ಟಕ್ ಆಗ್ಲಿಲ್ವಂತೆ. ಆ ಸಂದರ್ಭ ಮತ್ತೆ ಶ್ರೀರಾಮ ಕೂತ್ಕೊಂಡಂತೆ. ಆ ನವಿಲು ಬಂದು ಹೇಳಿದಂತೆ, ನೀವು ನನ್ನ ಮುಟ್ಟಕ್ಕಾಗಲ್ಲ, ನಾನು ಹೋಗ್ತಾ ಇರ್ತೀನಿ, ನಿಮಗೆ ಗುರುತು ಬೇಕು ಅಂತಂದ್ರೆ ನಾನು ಹೋಗೋದ್ರೆ ಒಂದೊಂದು ರೆಕ್ಕೆನ ಬಿಟ್ಕೊಂಡು ಹೋಗ್ತಾ ಇರ್ತೀನಿ, ಆ ಗೆರೆ ನೋಡ್ಕೊಂಡು ಬನ್ನಿ ಇತ್ತ ದೇವಿ ಹತ್ರ ಅಂತ. ಆ ರೆಕ್ಕೆ ಕೀಳ್ತಾ ನವಿಲು ಪ್ರಾಣ ಬಿಡುತ್ತಂತೆ. ಆ ಸೀತಾದೇವಿಗಳು ಸಿಗ್ತಾಳಂತೆ. ಆ ಸಂದರ್ಭದಲ್ಲಿ ನವಿಲು ಒಂದು ಮಾತು ಕೊಡ್ತಾವಂತೆ ಶ್ರೀರಾಮ, ಇವತ್ತು ನನ್ನ ಧರ್ಮಪತ್ನಿಯನ್ನ, ನನ್ನ ಕುಟುಂಬವನ್ನ, ನನ್ನ ಐತಿಹಾಸಿಕ ಕುಟುಂಬನ ಉಳಿಸಕ್ಕೆ ನೀನು ಹೆಲ್ಪ್ ಮಾಡಿದ್ಯಾ. ಸೊ ಮುಂದಿನ ಜನ್ಮ ಅಂತಿದ್ರೆ ನಿನ್ನ ನಾನು ತಲೆ ಮೇತ್ಕೊಂಡು ಬರಿತೀನಿ ನಿಂತೆ. ಆ ತ್ರೇತಾಯುಗದಿಂದ ದ್ವಾಪರಯುಗ ಬಂದಾಗ ಶ್ರೀಕೃಷ್ಣ ಅವತಾರ ಬಂದು ನೀವು ನೋಡಿರ್ಬೇಕು, ಚಿಕ್ಕ ಮಗುವಾಗಿಂದ ಕೂಡ ಶ್ರೀಕೃಷ್ಣಗೆ ನವಿಗೆ ಇರುತ್ತೆ. ಯಾಕೆ ಗೊತ್ತಾ, ಅವತ್ತು ಮಾತು ಕೊಟ್ಟಿದ್ನಿ ಅಂತ. ಒಂದು ಪ್ರಪಂಚದಲ್ಲಿ ಯಾರೇ ಎತ್ತೇ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಹಳಿಲ್ ಸೇವೆ ಅಂತ ಬಂದಾಗ, ಒಂದು ಸೇವೆ ಅಂತ ಬಂದಾಗ, ಯಾರೋ ಹೆಲ್ಪ್ ಅಂತ ಬಂದಾಗ, ಕೃತಜ್ಞತೆ ಬಂದಾಗ ನಾವು ಸಲ್ಲಿಸೋದು ಧರ್ಮ. ಅದು ಯಾರೇ ನೀರು ಕೊಟ್ಟರಾಗಿರ್ಬೋದು, ಊಟ ಕೊಟ್ಟರಾಗಿರ್ಬೋದು, ಏನೇ ಆಗಿರ್ಬೋದು, ಸಹಾಯ ಮಾಡ್ದಾಗಿರ್ಬೋದು. ಬಟ್ ಆದ್ರೆ ಈ ಮುಳಬಾಗಲ್ ತಾಲೂಕು ನನಗೆ ಜೀವನ ಕೊಟ್ಟಿರ್ತಕ್ಕಂಥ ಊರು. ಎಲ್ಲೋ ಹುಟ್ಟಿ, ಎಲ್ಲೋ ಬೆಳೆದು, ಎಲ್ಲೋ ಇದ್ದು ಈ ಚಿಕ್ಕ ವಯಸ್ಸನ್ನು ನಾನು ಶಾಸಕನಾಥ ಕೂಡ ಅನ್ಕೊಂಡಿರ್ಲಿಲ್ಲ. ಆದ್ರೂ ಎಲ್ಲಾ ಮಾಂಗೇರಿ ಕೂಡ ನನ್ನ ತಲೆ ಮೇಲೆ ಹೊತ್ತು, ಇವತ್ತು ರೆಕ್ಕೆ ತಲೆ ಮೇಲೆ ಹೊತ್ತು ನನ್ನ ಶಾಸಕರಾಗಿ ಮಾಡಿದ್ದಾರೆ. ಆದ್ರೆ ನನ್ನ ಜನ್ಮ ಅಂತ ಇದ್ರೆ ಈ ಮುಳಬಾಗಲ್ ತಾಲೂಕಿನ ಋಣ ತೀರಿಸ್ಕೊಳ್ತಕ್ಕಂಥ ಅವಕಾಶವನ್ನ ಯಾವತ್ತೂ ನಾನು ಮರೆಯೋಕ್ಕೂ ಆಗಲ್ಲ. ಆ ಸಂದರ್ಭದಲ್ಲಿ ಇವತ್ತು ಭವಿಷ್ಯ ಇವ್ರು ಬಿಟ್ಟೋಗಿರ್ತಕ್ಕಂಥ ಏನು ಅವಕಾಶಗಳನ್ನ ನಾನು ಮುಂದುವರಿಸಿಕೊಂಡು ಯಾವುದು ಕಳಂಕ ಬರದೆ ಖಂಡಿತವಾಗ್ಲೂ ಇದನ್ನ ನೆರವೇರಿಸ್ಕೊಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಈ 14ನೇ ವರ್ಣ ಈ ಸ್ಮರಣೀಯ ಮತ್ತು ನಮ್ಮಣ್ಣ ಏನು ಈಯಪ್ಪ ಅಲಂಗು, ನಮ್ಮ ದಿವಂಗತ ನಮ್ಮ ಟೈಗರ್ ಅವರ ಏನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಮನಸ್ಫೂರ್ತಿಯಾಗಿ ಅನಿಸ್ತದೆ. ಸೊ ಈ ಸಂದರ್ಭದಲ್ಲಿ ಮೊದಲನೇ ಬಹುಮಾನ ನಾನು ಕೊಡ್ತೀನಿ, 2ನೇ ಬಹುಮಾನ ನಮ್ಮ ಪ್ರಭಾಕರ್ ಕೊಡ್ತಾರೆ, 3ನೇ ಬಹುಮಾನ ನಮ್ಮ ರಘುಪತ್ ಸರ್ ಕೊಡ್ತಾರೆ, 4ನೇ ಬಹುಮಾನ ನಮ್ಮ ಲಕ್ಷ್ಮಣ್ ಕೊಡ್ತಾರೆ. ಎಲ್ಲಾ ಬಹುಮಾನ ಕೂಡ ಅವ್ರ ಆಲಂಗೂರು ಶಿಷ್ಯರೇ ಕೊಡ್ತಾರೆ. ನಾವೇ ಕೊಡ್ತೀವಿ ಅಂತ ಮಿಸ್ಬಿಟ್ಟು ನೀವು ಹಿಸಿಲ್ಲ ಅದಲ್ವಾ. ಸೊ ನಾವು ಕೂಡ ಸಂದರ್ಭದಲ್ಲಿ ರಾಜಕಾರಣದ ನಾವು ಇಬ್ರು ಜೊತೆ ಇಲ್ಲದೆ ಇರ್ಬೋದು, ಬಟ್ ಆದ್ರೂ ಕೂಡ ಅವ್ರ ಋಣನ ಯಾವತ್ತು ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಯುವಕ ಮಿತ್ರರು ಕೂಡ ಹೊಂದಿಸುತ್ತಾ, ದಯವಿಟ್ಟು ಯಾರು ಅನ್ನತೆ ಭಾವಿಸಬೇಡಿ. ಏನು ಆಟ ಅಂತ ಬಂದಾಗ ಒಬ್ರು ಗೆಲುವು ಒಂದು ಸೋಲು ಆಗ್ಲೇಬೇಕು. ಇದೇನಂತಂದ್ರೆ ಜೀವನ ಅನ್ನೋದು ಕ್ರಿಕೆಟ್ ಇದ್ದಂಗೆ. ಬೌಲಿಂಗ್ ಏನ್ ಮಾಡ್ತಾನೆ ಬ್ಯಾಟ್ಸ್ಮನ್ಗೆ, ಎಬ್ರು ಕೊಡ್ತಾರ ನಾ ಕೊಡ್ಕೊ ಅಂತ ಹಾಕೋದು. ಹೌದಾನೆ, 6 ಕೊಟ್ಟು ಹಾಕ್ತಾನ. ಈ 11 ಜನ ಕಾಯ್ತಾ ಇರ್ತಾರೆ, ಪಟ್ರಾಕಿ ಹೆಚ್ಚು. ನನ್ನ ಪರಿಸ್ಥಿತಿ ಕೂಡ ಹಂಗೆ ಆಗ್ಬಿಟ್ಟಿದೆ ಈಗ, ಆಯ್ತಲ್ವಾ. ಜೀವನದಲ್ಲಿ ಪ್ರತಿಯೊಂದು ಹಂತಲ್ಲೇ ಕ್ರಿಕೆಟ್ ಇದ್ದಂಗೆ ಇದೆ, ಆಯ್ತಾನೆ. ಯಾವಾಗ ಬೀಳ್ತಾನೆ ಇಲ್ಲ ಬೀಳ್ತಾನೆ ಅಂತ, ಆಯ್ತಲ್ಲ. ಈ ಮುಳುವಾಗ ಸಾಕಷ್ಟು ಜನ ಲೀಡರ್ ಏನ್ ಗೊತ್ತಾ, ಅವ್ನು ಮುಳುವಾಗ ಬರ್ತಾವನೆ, ಒಳ್ಳೆ ಕೆಲಸ ಮಾಡ್ತಾವನೆ, ಅವ್ನ ಏನ್ ಮಾಡ್ತಾನ ಅಂತ ಗೊತ್ತಾಗ್ತಾನ. ಒಡೇನ್ ಮಾತಾಡ್ತ ಸುಡಿ, ಯಾರು ಬರ್ತಾರ ಸುಡಿ, ಇವ್ರು ವಿಷಯ ಸುಡಿ, ಇವರು ಕಾರ್ಲಕ್ಕ ಸುಡಿ, ಜಗ್ಗಿನ ರಗ್ಗಿನ ಲಗ್ಗಿನ ಅದಲ್ವಾ. ಇದು ಏನಾಗ್ತಿದೆ, ಇದು ಒಂದು ಜೀವನಾನ ನಾನು ಕೇಳೋದೊಂದೇ. ಇವತ್ತು ಭಗವಂತ ನನಗೆ ಅವಕಾಶ ಕೊಟ್ಟಿದ್ದಾನೆ, ಬಹುಶಃ ಒಂದು ಕೊಟ್ಟಿಲ್ಲ. ಈ ಮಂಜುನಾಥ್ ಭಕ್ತರು ರಡ್ಡಿನ ಗೋಡ ಕೊಟ್ಟಿದ್ರೆ ಬಹುಶಃ ಈ ಪರಿಸ್ಥಿತಿ ನನಗೆ ಬರ್ತಾ ಕೊಟ್ಟಿರ್ಲಿಲ್ಲ ದೇವರು. ಬಟ್ ಆದ್ರೆ ವ್ಯಕ್ತಿತ್ವ ಕೊಟ್ಟವನೆ. ಈ ವ್ಯಕ್ತಿತ್ವ ಯಾವತ್ತೂ ಕಳಂಕಕ್ಕೆ ಬರ್ತಕ್ಕಂಥ ಕೆಲಸ ನಿಮ್ಮ ಸಮೃದ್ಧಿ ಮಂಜುನಾಥ್ ಮಾಡೋದಿಲ್ಲ. ಅವಕಾಶ ಇದೆಯೋ, ಅವಕಾಶ ಇಲ್ವೋ, ಅನುದಾನ ಇದೆಯೋ ಗೊತ್ತಿಲ್ಲ, ಭಿಕ್ಷೆ ಬಿಡ್ತಾ ಇದ್ದೀನಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ, ನೀವು ಕೊಟ್ಟಿರ್ತಕ್ಕಂಥ ಬದುಕು, ಈ ಬದುಕು ಕಳಂಕ ಮಾಡ್ತಕ್ಕಂಥ ಕೆಲಸ ಈ ಸಮೃದ್ಧಿ ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾ, ಅವಕಾಶಕ್ಕೋಸ್ಕರ ನಿಮ್ಗೆಲ್ಲರಿಗೂ ಅಂತ ಹೇಳ್ತೀನಿ, ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ, ನಾಳೆ ಗೆಲ್ಲುವ. ಸೊ ಅದಕ್ಕೆ ಸರಿ ಸಮಾನವಾಗಿ ಈ ಒಂದು ಪ್ರಶಸ್ತಿಗೆ, ಈ ಒಂದು ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಯುವಕ ಮಿತ್ರರು ಮಾಡಬಾರ್ದು ಅಂತ ಹೇಳ್ತಾ, ನಮ್ಮ ಪಂಚಾಯತ್ ಯಾವತ್ತೂ ಯುವಕರ ಕೆಲಸ ಮಾಡೋದು ಅಂತ ನನಗೆ ಗೊತ್ತಿದೆ. ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ತಿಳಿಸ್ತಾ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ತಿಳಿಸ್ತಾ, ಅವಕಾಶಕ್ಕಾಗಿ ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಅಲಂಗ.